ಹಾಯ್ ಎಲ್ಲರಿಗೂ ನಮಸ್ಕಾರ. ಜ್ಯೋತಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಿದ್ದೀನಿ. ಇದು ಯಾವ ರೀತಿ ಮಾಡೋದು ಹಾಗೆ ಇದರಿಂದ ಏನು ಬೆನಿಫಿಟ್ಸ್ ಸಿಗುತ್ತೆ ನಮಗೆ ಅಂತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೆ ತರಕಾರಿ ಹುಳ್ಳಿಕಾಯಿ, ಕ್ಯಾರೆಟು ಹಾಗೆ ಬಟಾಣಿ, ಈರುಳ್ಳಿ, ಟೊಮ್ಯಾಟೊ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಲ್ಲುಪ್ಪು, ಎಣ್ಣೆ. ನಾನಿಲ್ಲಿ 1 ಗ್ಲಾಸಷ್ಟು ಗೋಧಿ ನುಚ್ಚನ್ನ ತೊಗೊಂಡಿದ್ದೀನಿ. ಇಲ್ಲಿ ನಿಮ್ಗೇನು ಕಾಣಿಸ್ತಿದೆ ಅಲ್ಲ, ನೀವು ಯಾವ ಕ್ವಾಂಟಿಟಿ ಬೇಕಾದರೂ ಅಥವಾ ರೇಷಿಯೋ ಬೇಕಾದರೂ ತೊಗೊಬೋದು. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಹಾಳಾಗಬಾರ್ದು ಅಂತ. ಸೊ ನಾನಿಲ್ಲಿ ಫಸ್ಟು ಕುಕ್ಕರ್ ಬಿಸಿ ಇಟ್ಕೊಂಡು ಗೋಧಿ ನುಚ್ಚನ್ನ ಹುರ್ಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಬೇಕಾದರೂ ಹಾಕ್ಕೊಬೋದು, ಹುರಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಸೊ ನಿಮಗೆ ಗೋಧಿ ನುಚ್ಚಲ್ಲಿ ಪ್ರೋಟೀನ್ ಬಂದು 2.6 ಗ್ರಾಮ್ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಬಂದು 18.8 ಗ್ರಾಮ್ ಸಿಗುತ್ತೆ. ಸೊ ಗೋಧಿ ನುಚ್ಚು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನಾನೀಗ ಅದೇ ಕುಕ್ಕರ್ನಲ್ಲೇ ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ಫೈಬರ್ ಕಂಟೆಂಟ್ ಬಂದು 1.7 ಗ್ರಾಮ್ ಸಿಗುತ್ತೆ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು. ಸೊ ಈಗ ನಾನು ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇದರಲ್ಲಿ ಫ್ಯಾಟ್ ಬಂದು 2.9 ಗ್ರಾಮ್ ಸಿಗುತ್ತೆ. ಇದು ಆ್ಯಕ್ಚುಲಿ ಗೋಧಿ ನುಚ್ಚು ಉಪ್ಪಿಟ್ಟು ತಿನ್ನೋದ್ರಿಂದ ನಿಮಗೆ ಇದು ಬಂದು ಹೈ ಫೈಬರ್ ಆಗಿರುತ್ತೆ ಗೋಧಿ ನುಚ್ಚಿನ ಉಪ್ಪಿಟ್ಟು. ಅಥವಾ ನೀವು ಗೋಧಿ ನುಚ್ಚಲ್ಲಿ ಯಾವ ಐಟಮ್ ಮಾಡಿದ್ರು ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ನಾನಿಲ್ಲಿ ಹಚ್ಚಿಟ್ಕೊಂಡಿರೋ ತರಕಾರಿ ಹಾಗೆ ಬಟಾಣಿ ಸೇರಿಸ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದು ನಿಮಗೆ ಗೋಧಿ ನುಚ್ಚು ತಿನ್ನೋದ್ರಿಂದ ವೆಯ್ಟ್ ಲಾಸಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಇದು ನಿಮಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಡೈಜೆಷನಲ್ಲಿ, ಮತ್ತು ಇದು ನಿಮಗೆ ಫುಲ್ನೆಸ್ನ ಪ್ರಮೋಟ್ ಮಾಡುತ್ತೆ. ನಾನೀಗ ಹುರ್ಕೊಂಡಿರುವಂತಹ ಗೋಧಿ ನುಚ್ಚು ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊತಿದ್ದೀನಿ. ನೀವು 1 ಗ್ಲಾಸ್ ಆಫ್ ಗೋಧಿ ನುಚ್ಚು ಅಥವಾ 1 ಕಪ್ ಆಫ್ ಗೋಧಿ ನುಚ್ಚು ತೊಗೊಂಡ್ರೆ ಅದಕ್ಕೆ 1:3 ಆರ್ 2.5 ತೊಗೊಬೇಕಾಗುತ್ತೆ. 2.5 ಗ್ಲಾಸಷ್ಟು ನೀರು ಅಥವಾ 3 ಗ್ಲಾಸಷ್ಟು ನೀರು ತೊಗೊಂಡ್ರೆ ಸಾಕು. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನಾನು ಇದನ್ನು ಕುಕ್ಕರ್ ಮುಚ್ಚಿ 2 ಅಥವಾ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನಿಮಗೆ ಇದರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ತಿನ್ನೋದ್ರಿಂದ. ಸೊ ಈಗ ಗೋಧಿ ನುಚ್ಚಿನ ಉಪ್ಪಿಟ್ಟು ರೆಡಿ ಆಗಿದೆ. ಸೊ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಗೋಧಿ ನುಚ್ಚು ಬೇಕಾದರೆ ದಿನಸಿ ಸ್ಟೋರ್ ಅಥವಾ ಕಿರಾಣಿ ಅಂಗಡಿಲಿ ಸಿಗುತ್ತೆ. ಸೊ ಪರ್ಚೇಸ್ ಮಾಡಿಕೊಂಡು ನೀವು ರೆಡಿ ಮಾಡ್ಕೊಬೋದು. ನಾನಿಲ್ಲಿ ಗೋಧಿ ನುಚ್ಚಲ್ಲೇ ನಿಮಗೆ ಬೇರೆ ಬೇರೆ ವೀಡಿಯೋಸ್ ಹಾಕ್ತೀನಿ. ಸೊ ಅಲ್ಲಿವರೆಗೂ ಬಾಯ್.